ಲಲಲ ಲಲಲ ಓ ನಲ್ಲನೆ ಸವಿ ಮಾತೊಂದ ನುಡಿವೆನ ನಾನೇಳುವ ಮಾತನು ಕೇಳು ಇನಿಯನೇ ಸುಂದರಿ ಸತಿಯಳ ಮಾತನ್ನೇ ಮೀರಿ ಹೋಗುವೆಯಾ? ಸಹಜವಾಗಿ ಸುಂದರಿ. ಬೇಡ. ಅದು ಯಾತಕ್ಕೆ? ಸತಿಯ ಮಾತು ಮೀರಿ ನೀನು ದ್ರೌಪದಿಯನ್ನು ನೀನು ಸತಿಯ ಮಾತು ಮೀರಿ ನೀನು ದ್ರೌಪದಿಯನ್ನು ನೀನು ಎಳೆದರನು ಎಂದು ಹೋಗುವೆ ಕರಮುಗೆಯುವೆನ ಸಿರಬಾಗುವೆನ ಕರಮುಗೆಯುವೆನ ಸಿರಬಾಗುವೆನ ಕೇಳೆನ್ನ ಮಾತನ ಲಲಲ 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 ಓ ನಲ್ಲನೆ ಸವಿ ಮಾತೊಂದ ನುಡುವೆನ ತಾನೇಳುವ ಮಾತನು ಕೇಳು ಇನಿಯನೇ ಜೇನ್ ಜೇನ್ ಬಿಡ್ಸಂಗತ್ ನೋಡು. ಪ್ರಾಣೇಶ್ವರ ಪ್ರಾಣೇಶ್ವರಿ ಹೃದಯೇಶ್ವರ ಹೃದಯೇಶ್ವರಿ ಕಾಂತ ಕಾಂತೆ ದ್ರೌಪದಿಯನ್ನು ಎಳತರಲು ಹೋಗಿವನೆಂದು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಹೌದು ಸುಂದರಿ. ನಿನಗೆ ಒಳಿತಾಗಲಾರದು. ಅದು ಯಾತಕ್ಕೆ ಸುಂದರಿ? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರನ್ನು ಎಡೆಬಿಡದೆ ಕಾಯುತ್ತಿರುವನಲ್ಲವೇ? ಶ್ರೀಹರಿಯನ್ನು ಹೆದರಾಕಿಕೊಂಡು ದ್ರೌಪದಿಯನ್ನು ಎಳತಂದರೆ ನಮಗೆ ಕಷ್ಟ ಕಟ್ಟಿಟ್ಟ ಬುದ್ಧಿ ಎಂದಿದ್ದೇವೆ. ಪ್ರಾಣೇಶ, ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಹಾಗೆ ವಲ್ಲವೇ ವಲ್ಲಭ, ಈ ಸಭಾ ಮಂದಿರ ಪುಲಲೋಚನದ ಪಾಂಚಲ ಮೋನ ಮಾಡಿ ಕರಫಲವ ಮುಗಿದು ಬೇಡ್ಕೊಂಬಯ್ಯ. ಪವಿತ್ರನಾದ ಕೌರವೇದ ಮರ್ಯಾದೆ ಕಳೆದ ಅಪಮಾನ ಮಾಡುದ ನಿನಗೆ ಧರ್ಮವೇನೆ? ಸ್ವಲ್ಪವಾದರೂ ನಾಚಿಕೆ ರಮಣಿ ಎನ್ನ ಮುದ್ದಿನ ಹರಗಣೆ. ಕಾಂತ, ಎನ್ನ ಮಾತನ್ನು ಕೇಳು. ಸುಂದರಿ, ದ್ರೌಪದಿಯ ಆಸೆಯನ್ನು ಬಿಡು. ಅದು ಯಾತಕ್ಕೆ ಬಿಡೋಕೆ ಸುಂದರಿ? ಒಳ್ಳೇದಲ್ಲ. ಒಳ್ಳೇದಾದ ಚಿಂತಲ್ಲ, ಆ ದ್ರೌಪದಿ ಮಾತು ಬಿಡುದಿಲ್ಲ. ಪರಮ ಪತಿವ್ರತೆಯು ಆ ದ್ರೌಪದಿ ಅಲ್ಲವೇ? ನಮ್ಮ ಹಾಕ್ರದಲ್ಲಿ ಹೇಳಿರುವ ಸುಂದರಿ ಏನೆಂದು ಹೇಳಿರುವನು? ಆ ದ್ರೌಪದಿ ಧಾರುವ ಅಂತ ಸುಂದರಿ. ಆಗ್ರಜನ ಮಾತು ಕೇಳುವೆಯಾ? ಎನ್ನ ಮಾತು ಕೇಳುವೆಯಾ? ಆಗ್ರಜನ ಮಾತು ಕೇಳ ಸುಂದರಿ. ಕಾಂತ, ಕಾಂತೆ, ಪ್ರಿಯ, ಪ್ರಿಯ ಕೇಳು. ಅದೇ
ಹೇಳು. ಪತಿಯೇ ನಿನ್ನಲಿ ನಾನು ಇತರಲ್ಲಿ ಪೇಳುವೆ ನಿನ್ನು. ಪತಿಯೇ ನಿನ್ನಲಿ ನಾನು ಇತರಲ್ಲಿ ಪೇಳುವೆ ನಿನ್ನು. ಈ ನಿನ್ನಯ ಮನದಾಸೆಯ ತ್ಯಜಿಸೆಂದು ನಾ ಬೇಡುವೆ. ಈ ನಿನ್ನಯ ಮನದಾಸೆಯ ತ್ಯಜಿಸೆಂದು ನಾ ಬೇಡುವೆ. ಬಾರೋ ಪ್ರಿಯ ಮನರಿನಿಯ ಕೇಳೋ ಸತಿ ನುಡಿಯ. ಬಾರೋ ಪ್ರಿಯ ಮನರಿನಿಯ ಕೇಳೋ ಸತಿ ನುಡಿಯ. ಪತಿಯೇ ನಿನ್ನಲಿ ನಾನು ಇತರಲ್ಲಿ ಪೇಳುವೆ ನಿನ್ನು. ಪತಿಯೇ ನಿನ್ನಲಿ ನಾನು ಇತರಲ್ಲಿ ಪೇಳುವೆ ನಿನ್ನು. ಈ ನಿನ್ನಯ ಮನದಾಸೆಯ ತ್ಯಜಿಸೆಂದು ಬೇಡುವೆನಾ. ಈ ನಿನ್ನಯ ಮನದಾಸೆಯ ತ್ಯಜಿಸೆಂದು ಬೇಡುವೆನಾ. ಹೇ 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 ಹೇ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಕಾಂತ, ಕಾಂತಿ, ದ್ರೌಪದಿ, ಭೀಮನನ್ನು ಜಯಿಸಿ ದ್ರೌಪದಿಯನ್ನು ಎಳುತ್ತಿರುವೆನೆಂದು ಹೇಳುತ್ತಿರುವೆಯಲ್ಲ. ಹೌದು ಸುಂದರಿ. ಈ ನಿನ್ನ ಮಂದ ಬುದ್ಧಿಗೆ ನಾನೇನೆಂದು ಹೇಳಬೇಕು? ಅದೇ ಆತಕ್ಕೆ ಸುಂದರಿ. ಕಾಂತ, ಕಾಂತಿ, ಪ್ರಿಯ, ಪ್ರಿಯಳೇ, ನಿನ್ನ ದುರದಾಸೆಯನ್ನು ಬಿಟ್ಟು ಬಿಡು. ಸತ್ಯಳ ಮಾತನ್ನು ಕೇಳು. ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಪ್ರಿಯ. ಮುಗಿವಿನು ನಿನಗೆ ಕೈಯ. ಏನ್ ಹೇಳಿದ್ದೆ? ಆ ತಿಂಡಿ ಬಾಕನಾದ ಭೀಮನ ಭಯಂಕಂಜ ಹಾ ಪುಂಡ ದ್ರವದನ ಬಂಡು ಮಾಡಿ ಎಂದಿಗೂ ಬಿಡಲ್ಲ. ಸುಂದರಿ ಪ್ರಿಯ, ಬೋಳಿದೆ ಹೋಲ ಆ ತಿಂಡಿ ಬಾಕನಾದ ಭೀಮನ ಭಯವು ನನಗೆ ಬಲ ಭೀಮಂದಾಗುವ ಕಾರ್ಯವೇನು ಕಾಮನೆ ಕಲಹಾಂಸ ಕಾಮನೆ. ಪ್ರಿಯ, ಸತ್ಯಳ ಮಾತಿಗೆ ಬೆಲೆ ಇಲ್ಲವೇ? ಇಲ್ಲ ಸುಂದರಿ. ಈ ಹಠವು ತರವಲ್ಲ. ಅದು ಯಾತಕ್ಕೆ ತರೋಲ್ಲ? ಕಾಂತ,
ಕಾಂತಿ ವಲ್ಲಭ ವಲ್ಲಭೆ ಹೇಳುವೆನ ಕೇಳು. ಅದೇ ಚೆನ್ನಾಗಿ ಹೇಳು. ಸತಿಯಳ ಮಾತಿಗೆ ಬೆಲೆ ಇಲ್ಲ, ಬೆಲೆ ಇಲ್ಲ ಸುಂದರಿ. ಎಷ್ಟು ಹೇಳಿದರೂ ಫಲವಿಲ್ಲ, ಸರಿಯಲ್ಲ ಯಾತಕ್ಕೆ ಸರಿಯಲ್ಲ ಸುಂದರಿ? ಇದು ಒಳಿತಲ್ಲ, ಯಾತಕ್ಕೆ ಸುಂದರಿ? ಸರಿಯಲ್ಲ ಅದು ಯಾತಕ್ಕೆ ಸರಿಯಲ್ಲ? ಇದು ಒಳಿತಲ್ಲ. ಯಾತಕ್ಕೆ ಸುಂದರಿ? ಪ್ರಿಯ ಪ್ರಿಯಳೇ ಕಾಕ ಕಾಂತಿ ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ, ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೂ ಫಲವಿಲ್ಲ, ಸರಿಯಲ್ಲ ಇದು ಸರಿಯಲ್ಲ, ಒಳಿತಲ್ಲ ಅದು ಯಾತಕ್ಕೆ ಇಲ್ಲ? ಒಳಿತಲ್ಲ. ಯಾತಕ್ಕೆ ಸುಂದರಿ? ಕೇಳು ಬರೋದು, ಏ ಸುಂದರಿ ಕೇಳು ಬರೋದು, ಏನು ಬಂದು ಹೋಗಿದ್ದಲ್ಲ? ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಸಲ್ಲದು ಇಂಥ ಸುದ್ದಿ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಸಲ್ಲದು ಇಂಥ ಸುದ್ದಿ, ಪಾಂಡುರಾಜನಂದನ ಹೈವರು ನಿಮ್ಮ ಮೋಸಕ್ಕೆಂದು ಸಿಗನು. ಯಾತಕ್ಕೆಂದು ಕೇಳಿದೆಯಾ? ಅವರು ಧರ್ಮದಿಂದ ನಡೆಯುವವರಲ್ಲವೇ, ಅದಕ್ಕಾಗಿ. ನೀವು ಅಧರ್ಮದಿಂದ ನಡೆಯುವವರು. ಇದ್ದ ಮಾತನ್ನೇ ಹೇಳಿದೆ ಕಾಂತ. ಪಾಂಡುರಾಜನಂದನ ಹೈವರು ನಿಮ್ಮ ಮೋಸಕ್ಕೆಂದು ಸಿಗನು. ಕೃಪದ ರಾಜ ತುತಿ ಪರಮ ಪತಿವ್ರತಿ, ಕೃಪದ ರಾಜ ತುತಿ ಪರಮ ಪತಿವ್ರತಿ, ದ್ರೌಪದಿ ನೊಂದರೆ ಬರುವುದು ತೊಂದರೆ. ಪ್ರಿಯ ದ್ರೌಪದಿಯನ್ನು ಎಂದಿಗೂ ನಿಂದಿಸಬೇಡೆಂದು ಬೇಡಿಕೊಳ್ಳುವೆ, ನಮಗೆ ಒಳ್ಳೆಯದಾಗಲಾರದು. ಕಾಂತ ಸತಿಯಳ ಮಾತಿಗೆ ಬೆಲೆ ಇಲ್ಲ, ಎಷ್ಟು ಹೇಳಿದರೆ ಫಲವಿಲ್ಲ, ಸರಿಯಲ್ಲ ಇದು ಸರಿಯಲ್ಲ, ಒಳಿತಲ್ಲ ಇದು ಒಳಿತಲ್ಲ. ಪ್ರಾಣೇಶ್ವರ ಹೃದಯೇಶ್ವರ ಹೃದಯೇಶ್ವರಿ ಕಾಂತ ಕಾಂತಿ ಭೀಮನನ್ನು ಹೀಯಾಳಿಸಿ ಮಾತನಾಡುತ್ತಿರುವೆಯಲ್ಲ. ಹೌದು ಸುಂದರಿ. ಬಂಡಿ ಬಂಡಿ ಅನ್ನವನ್ನು ಉಂಡಿದ್ದರು ಬಕಾಸುರನೆಂಬ ರಕ್ಕಸನ್ನು ಒಕ್ಕಲಿಕ್ಕಿದ ವೀರಾದಿ ವೀರನು ಆ ಭೀಮನು. ಅವನನ್ನು ಜಯಿಸುವುದು ನಿನ್ನಿಂದ ಆಗಲಾರದ ಮಾತು ಪ್ರಾಣೇಶ, ಬಿಟ್ಟು ಬಿಡು ನಿನ್ನ ಆವೇಶ. ಸುಂದರಿ ಹೆಂಡತಿ ಆದವಳು ಊಟದ ಸಮಯದಲ್ಲಿ ತಾಯಿಯಾಗಿರಬೇಕು, ಅಕ್ಕರೆಯಲ್ಲಿ ಆಗಿರಬೇಕು. ಆ ದ್ರೌಪದಿ ತರುವುದಕ್ಕೆ ನಮ್ಮ ಬಂಡೆಟ್ಟಿ ಹುಡುಗರಾಗಿರಬೇಕು. ಬಂಡೆಟ್ಟಿ ಹುಡುಗರಾಗಿರಬೇಕು. ಇಂಥ ಕೇಡು ಕೆಲಸ ಮಾಡುವವರಲ್ಲ ಬಂಡೆಟ್ಟಿ ಹುಡುಗರು.
ಏನು ಕಿವ್ಯಾಗ ಹೇಳ್ದಲ್ಲ ನಿನಗೆ? ಪ್ರಿಯಾ, ನಿನ್ನ ಅಪೇಕ್ಷೆ ಏನಿರುವುದೆಂದು ನನಗೆ ಈಗ ಅರ್ಥವಾಯಿತು. ಸುಂದರಿ, ಅರ್ಥವಾದರೆ ಅನ್ನ ತಡೆಯುವುದಕ್ಕೆ ಬರಬೇಡ. ಸಿಂಧೂರ ಮಾಲೆಯನ್ನು ತಂದಿರುವೆ, ಸ್ವೀಕರಿಸು. ಈ ನಿನ್ನ ಹಠವನ್ನು ಬಿಡು. ನಿನ್ನ ಇಷ್ಟ ಅಂತ ಆಗು ಸುಂದರಿ. ಪ್ರಿಯಾ, ಪ್ರಿಯರೇ, ಸಿಂಧೂರ ಮಲ್ಲಿಗೆ ತಂದೆ ಮಾಲೆ ಬಳಿಗೆ, ಸಿಂಧೂರ ಮಲ್ಲಿಗೆ ತಂದೆ ಮಾಲೆ ಬಳಿಗೆ, ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ಉನ್ನಾದ ಪ್ರೇಮನಾದ, ಮಿಡಿಯಲ್ಲಿ ಸುಮಧುರ ಬಲವ ಶ್ರುತಿ. ಅಮೃತವು ನಯನಗಳಿಗೆ ಹದರ ಅಮೃತವು ತುಟಿಗಳೊಳಗೆ, ಚೆಲುವ ಅಮೃತವು ನಯನಗಳಿಗೆ ಹದರ ಅಮೃತವು ತುಟಿಗಳ ನನ್ನ ಪ್ರೇಮಕ್ಕೆ ಈ ಪ್ರೇರಣ, ನಿನ್ನ ದಾನವ ನನ್ನ ಚೇತನ, ಗೆಜ್ಜೆ ತಾಳದಲ್ಲಿ ಇಂಪಾದ ಗೆಜ್ಜೆ ನಾದ, ಹೃದಯ ತಾಳದಲ್ಲಿ ಉನ್ನಾದ ಪ್ರೇಮನಾದ, ನುಡಿಯಲ್ಲಿ ಸುಮಧುರ ಬಲವ ಶ್ರುತಿ. ಸೈಲೆನ್ಸ್. ಬಸ್ಸಿನ ಮಲ್ಲಿಕಾರ್ಜುನ ಅವರು. ಕಾಂತ, ನಿನ್ನ ಹಠವನ್ನು ಬಿಡು, ಎನ್ನ ಮಾತನ್ನು ಕೇಳು ಪ್ರಿಯ, ಮುಗಿವೆನು ನಿನಗೆ ಕೈಯ. ಏ ಮಠದ ಶಿರೋಮಣಿ, ಮಠದ ಶಿರೋಮಣಿ, ಎನ್ನ ಪರಾಕ್ರಮಗಿ ಪಡದ ಗಡ್ಗಡ ನಡೆಸ ಸಿಂಹ ಗರ್ಜನ ಕಿಡಿ ನೇತ್ರನಾದ ಮೂಡಾರಾಮನ್ನ ಬಿಡೋಣ. ಬಿಡಿಸಿದ್ರ ಬಂಡ ನಡೆಯೋ ಯಾರ ಬಿಡೋಣ, ಬೆಟ್ಟ ಒಂದಕ್ಕೆ ನಡೆಯೋಣ. ದ್ರೌಪದಿ, ಗೋಳಿಗೆ ಬಿಡಿದ ಪಡ ಬೀಪನ ಮುಂದೆ ಕಡು ಭಂಗ ಪಡೆದಿರಿ. ಬಸ್ಸಿನ ಮಲ್ಲಿಕಾರ್ಜುನ ಅವರು ದುಶ್ವಾಸನ ಪತ್ರಕ್ಕೆ 502 ರೂಪಾಯಿನ ಹೈರ್ ಮಾಡಿರುತ್ತಾರೆ. ಚೇರ್ ಹಾಕ್ರ, ಅಲ್ಲಿ ಪಾತ್ರದಾರ ಬಂದೆ 2 ಚೇರ್ ಹಾಕ್ರ ಸಾರಥಿ.
ಜಲ್ದಿ ಮುಗಿಸ್ರಮ್ಮ, ನೀವು ಮನೆಗೆ ಮಾತಾಡಂತ್ರಿ ರವೀಸ. ದ್ರೌಪದಿ ಅರಮನೆ ಒಳಗೆ ಹೋಗಿ ರಾಜಾದಿರಾಜ ಗುರುಕುಲ ಚಕ್ರವರ್ತಿ ಅನುಜನ ಬಂದನೆಂದ ಆ ಬಡ ಪಾಂಡವರಾದ ಪತ್ನಿ ಯಾರು ದ್ರೌಪದಿ ಹೇಳ್ತಾರೆ ಹೋಗಲಿ ಬೇಗನೆ.